ನಿಮ್ಮ ಇಂಟರ್ನೆಟ್ ಸ್ಪೀಡ್ ಕಡಿಮೆ ಇದೆಯಾ? ಯಾವಾಗಲೂ ಕೂಡ ಸ್ಲೋ ಆಗಿ ಇರುತ್ತಾ? ಅದಕ್ಕೆ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂತಂದರೆ ಕೇವಲ 1 ನಿಮಿಷದೊಳಗಡೆ ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ಇಂಟರ್ನೆಟ್ ಸ್ಪೀಡನ್ನು ಜಾಸ್ತಿ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತೇನೆ. ಜಾಸ್ತಿ ಸಮಯ ಕೂಡ ನನಗೆ ಬೇಡ. 1 ನಿಮಿಷದಲ್ಲೇ ನೀವು ಏನು ಮಾಡಬಹುದು, ಇಂಟರ್ನೆಟ್ ಸ್ಪೀಡನ್ನು ಜಾಸ್ತಿ ಮಾಡ್ಕೊಳ್ಬಹುದು. 100% ವರ್ಕ್ ಆಗುತ್ತೆ. ನಿಮ್ಮದು ಹೇಗೆ ವರ್ಕ್ ಆಯಿತು, ಎಷ್ಟು ಜಾಸ್ತಿ ಆಯಿತು ಅನ್ನೋವಂಥದ್ದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಎಷ್ಟೊಂದು ಜನ ಫೇಸ್ ಮಾಡೋ ಅಂಥದ್ದೇನು ಅಂತ ಅಂದರೆ ಇಂಟರ್ನೆಟ್ ಸ್ಪೀಡ್ ತುಂಬ ಕಡಿಮೆ ಇರುತ್ತೆ. ಇಂಟರ್ನೆಟ್ ಸ್ಪೀಡ್ನ ಇಶ್ಯೂಸ್ ಇರುತ್ತೆ. ಇದನ್ನು ಎಲ್ಲರೂ ಕೂಡ ಫೇಸ್ ಮಾಡ್ತಾನೆ ಬಂದಿರ್ತಾರೆ. ಇದಕ್ಕೆ ಕಾರಣ ಏನು ಅಂತ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಬೇಡದೇ ಇರುವಂತಹ ಆ್ಯಪ್ಸ್ಗಳ ಜೊತೆಗೆ ನಾವು ಫ್ರೀಕ್ವೆಂಟ್ ಆಗಿ ಬಳಸುವಂತಹ ಆ್ಯಪ್ಸ್ಗಳು ಇರೋ ಅಂಥದ್ದು. ಮತ್ತು ಮೊಬೈಲ್ನಲ್ಲಿ ಸೆಟ್ಟಿಂಗ್ಸನ್ನು ನಾವು ಬ್ಯಾಡಾಗಿ ಇಟ್ಟಿರ್ತೀವಿ. ಬೇಡದಲ್ಲೇ ಇರೋ ರೀತಿ ಸೆಟ್ಟಿಂಗ್ಸ್ ಮಾಡಿ ಇಟ್ಟಿರ್ತೀವಿ. ಆ ಸೆಟ್ಟಿಂಗ್ಸನ್ನು ಹೇಗೆ ಚೇಂಜ್ ಮಾಡಬೇಕು, ನಾನು ಉದ್ದುದ್ದೇ ಹೇಳ್ಕೊಂಡು ನಿಮ್ಮ ಟೈಮ್ ಕೂಡ ನಾನು ವೇಸ್ಟ್ ಮಾಡೋದಿಲ್ಲ, ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ. ಸೊ ದಟ್ ನೀವು ನೋಡಿಕೊಂಡು ಚೇಂಜಸ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮದು ಎಷ್ಟು ಇನ್ಕ್ರೀಸ್ ಆಯಿತು ಅನ್ನೋವಂಥದ್ದನ್ನು ಕಮೆಂಟ್ ಮಾಡಬಹುದು ಸ್ನೇಹಿತರೆ. ಇದಕ್ಕೆ ನಾನು ಹೇಗೆ ನಿಮ್ಮ ಇಂಟರ್ನೆಟ್ ಸ್ಪೀಡನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದಕ್ಕೆ 3 ಮೆಥಡ್ ಹೇಳ್ಬಿಡ್ತೀನಿ. ತುಂಬಾ ಬೇಗ ಹೇಳ್ಬಿಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಲೈಕ್ ಮಾಡಿ. ಮೆಥಡ್ 1 ತುಂಬ ಅಂದರೆ ತುಂಬ ಸಿಂಪಲ್ ಆಗಿರೋ ಅಂಥದ್ದು. ಏನು ಅಂತಂದರೆ ನೀವು ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡಬೇಕಾಗಿರೋ ಅಂಥದ್ದು ಏನು ಅಂತಂದರೆ ಕ್ಲಿಯರ್ ಕ್ಯಾಶ್ ಅಂತ ಇರುತ್ತೆ. ಮತ್ತು ಬ್ಯಾಕ್ಗ್ರೌಂಡ್ ಆ್ಯಪ್ಸನ್ನು ಕ್ಲಿಯರ್ ಮಾಡಿ. ನಮಗೆ ಗೊತ್ತಿಲ್ದಲೇ ಈ ತಪ್ಪನ್ನು ತುಂಬ ಜನ ಮಾಡ್ತಾನೆ ಬಂದಿರ್ತಾರೆ. 100ರಲ್ಲಿ 99% ಜನ ಈ ತಪ್ಪನ್ನ ಮಾಡಿರ್ತಾರೆ. ಇವಾಗ ಫೇಸ್ಬುಕ್ಕನ್ನು ನೋಡ್ತಾ ಇರ್ತಾರೆ, ವಾಪಸ್ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ಯಾವುದೇ ಒಂದು ಆ್ಯಪ್ ಇರಲಿ, ಬ್ಯಾಕ್ಗ್ರೌಂಡಲ್ಲಿ ಮುಂಚೆ ನೋಡಿರುವಂತಹ ಆ್ಯಪ್ಸ್ಗಳು ರನ್ ಆಗ್ತಾನೆ ಇರ್ತವೆ. ಇದರಿಂದ ಬ್ಯಾಟ್ರಿ ಕೂಡ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ಮತ್ತು ಇಂಟರ್ನೆಟ್ ಸ್ಪೀಡ್ ಕೂಡ ಕಡಿಮೆ ಆಗುತ್ತೆ. ಸೊ ಅವುಗಳನ್ನು ಕ್ಲಿಯರ್ ಮಾಡಿ. ನೆಕ್ಸ್ಟ್ ಮೆಥಡ್ ಏನು ಅಂತ ಅಂದರೆ APN ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಬೇಕು ನೀವು. ಅದನ್ನು ನಾನು ತಿಳಿಸ್ಕೊಡ್ತೇನೆ ಹೇಗೆ ಮಾಡೋ ಅಂಥದ್ದು ಅಂತ. ಈ APN ಸೆಟ್ಟಿಂಗ್ಸನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮಗೆ ಇಂಟರ್ನೆಟ್ ಸ್ಪೀಡ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ಇರುತ್ತೆ. ನೆಕ್ಸ್ಟ್ ಮೆಥಡಲ್ಲಿ VPN ಅಥವಾ DNS ಏನು ಚೇಂಜಸ್ ಇರುತ್ತೆ ಅಲ್ವಾ, ಅದರಲ್ಲಿ ಕೆಲವೊಂದು ಚೇಂಜಸನ್ನು ಮಾಡಿಕೊಂಡ್ರೆ ನಿಮಗೆ ಏನಾಗುತ್ತೆ, ಯಾವುದಾದ್ರೂ ವರ್ಕ್ ಆಗಬಹುದು. ಯಾವುದು ವರ್ಕ್ ಆಯಿತು ಅನ್ನೋವಂಥದ್ದು ಕೂಡ ಕಮೆಂಟ್ ಮಾಡಿ ತಿಳಿಸಿ. APN ಸೆಟ್ಟಿಂಗ್ಸ್ ಹೇಗೆ ಮಾಡೋದು ನಾನು ಹೇಳ್ಕೊಡ್ತೇನೆ ಬನ್ನಿ. APN ಸೆಟ್ಟಿಂಗ್ಸ್ ಒಳಗಡೆ ಪ್ರತಿ ನೆಟ್ವರ್ಕದು ಕೂಡ ಚೇಂಜಸ್ ಇರುತ್ತೆ. ಅಂದರೆ ಜಿಯೋ ನೆಟ್ವರ್ಕ್ ಆಗಿರಲಿ, ಏರ್ಟೆಲ್ದು, BSNLಗೆ ಇವುಗಳೊಳಗಡೆ ಚೇಂಜಸ್ಸನ್ನು ಮಾಡ್ಕೊಳ್ಬೇಕಾಗಿ ಇರುತ್ತೆ. ಎಲ್ಲದಕ್ಕೂ ಕೂಡ ಒಂದೇ ರೀತಿ ಸೆಟ್ಟಿಂಗ್ ಇರೋದಿಲ್ಲ. ಸೊ ನಾನು ಹೇಳ್ಕೊಡ್ತೀನಿ ಏರ್ಟೆಲ್ಗೆ ಹೇಗೆ ಮಾಡಬೇಕು, ಜಿಯೋಗೆ ಹೇಗೆ ಮಾಡಬೇಕು ಮತ್ತು BSNLಲ್ಲೂ ಕೂಡ ಹೇಗೆ ಮಾಡಬೇಕು ಅನ್ನೋವಂಥದ್ದು. ಮೊದಲಿಗೆ ನೀವು ಸೆಟ್ಟಿಂಗ್ಸನ್ನು ಓಪನ್ ಮಾಡಿಟ್ಟು ನೆಕ್ಸ್ಟು ಮೊಬೈಲ್ ನೆಟ್ವರ್ಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ APN ಸೆಟ್ಟಿಂಗ್ಸ್ ಅಂತ ಇರುತ್ತೆ. ನಂತರ ನಿಮ್ಮ ಒಂದು ಸಿಮ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಅಂತಂದರೆ ಅಲ್ಲಿ ನಿಮ್ಮ ಸಿಮ್ ಏನು ತೋರಿಸುತ್ತೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ ನ್ಯೂ APN ಅಂತ ಬರುತ್ತೆ. ಅದು ಬಂದ ಮೇಲೆ ನಾನು ಇವಾಗ ನೆಕ್ಸ್ಟು ಸ್ಕ್ರೀನ್ಶಾಟನ್ನು ತೆಗೆದು ಹಾಕ್ತೇನೆ ಯಾವ ರೀತಿಯಾಗಿ ಇರಬೇಕು ಸೆಟ್ಟಿಂಗ್ಸ್ ಅಂತ. ಏರ್ಟೆಲ್ಗಾಗಿರ್ಬೋದು, ಜಿಯೋಗೆ ಮತ್ತು BSNLಗೆ ಆ ರೀತಿಯಾಗಿ ಸೆಟ್ಟಿಂಗ್ಸನ್ನು ಇಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು, ಮೊಬೈಲನ್ನು ಸೆಟ್ಟಿಂಗ್ಸ್ ಎಲ್ಲ ಮಾಡಿ ಇಟ್ಟ ನಂತರ ನೀವು ಸೇವ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಫೋನನ್ನು ರೀಸ್ಟಾರ್ಟ್ ಮಾಡಿ. ಜಸ್ಟ್ ಸಿಂಪಲ್ ಇಷ್ಟು ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟು ನೀವು ಎಷ್ಟು ಸ್ಪೀಡ್ ಇನ್ಕ್ರೀಸ್ ಆಗಿದೆ, ಹೆಚ್ಚಾಯಿತು ಅಂತ ನೋಡ್ಕೊಳ್ಬಹುದು. ಖಂಡಿತವಾಗ್ಲೂ ಹೆಚ್ಚಾಗಿ ಇರುತ್ತೆ. ಸೊ ಹೆಚ್ಚಾಗಿತ್ತು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೋಡಿ, ಈ ಒಂದು ಸ್ಕ್ರೀನ್ಶಾಟ್ ಏನು ಹಾಕಿದ್ದೀನಲ್ವಾ, ಅದು ಜಿಯೋ ಸಿಮ್ ಇರೋ ಅಂಥವರು ಮಾಡ್ಕೊಳ್ಬೇಕಾಗಿರುವಂತಹ ಸೆಟ್ಟಿಂಗ್ಸ್. ಇವಾಗ ಏನು ಬರ್ತಿದೆ ಅಲ್ವಾ, ಇದು ಬಂದು ಏರ್ಟೆಲ್ನವರು ಮಾಡ್ಕೊಳ್ಬೇಕಾಗಿರುವಂತಹ ಸೆಟ್ಟಿಂಗ್ಸ್.
ಇವಾಗ ಏನು ತೋರಿಸ್ತಾ ಇದ್ದೀನಿ ಅಲ್ವಾ, ಅದು ಯಾರು ಮಾಡ್ಕೊಳ್ಬೇಕು ಅಂದರೆ BSNL ಸಿಮ್ ಇರೋವಂಥವ್ರು ಮಾಡಬೇಕಾಗಿರುವಂತಹ ಸೆಟ್ಟಿಂಗ್ಸ್. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.